ಇಡಿ ಹೊಡೆದ್ಬಿಟ್ಟು ಹೋಗಿ ನೋಡಬೇಕು ಒಂದೊಂದೇ ನೋಡೋಣ ದಪ್ಪ ಹಾಕ್ತೀವಿ. ಎಲ್ಲ ಕಂಡುಕೊಳ್ತಲ್ಲ ಬರೀ ಕೇಬಲ್ ದೊಡ್ಡದಾಗಿದೆ ಅದು ಕರೆಂಟ್ ಕನೆಕ್ಷನ್ ಕೊಡೋ ಕೇಬಲ್ ದೊಡ್ಡದಾಗಿದೆ ತಗೊಳ್ಳಿ ಒಂದೊಂದು ತಳ್ಳಕ್ಕೆ ಏನೇನು ಬಂದಿದೆ ಅಂತ ನೋಡಬೇಕು. ಚೆನ್ನಾಗಲ್ಲ ನೆಕ್ಸ್ಟ್ ಅದು ಓಪನ್ ಮಾಡಿ ಚೆಕ್ ಮಾಡಿ. ಜಾರ್ ಚೆಕ್ ಮಾಡಿ. ಅದಕ್ಕೆ ಹಾಕಿ ನೋಡ್ತೀಯಾ ಮುಚ್ಚಿ ಅದರ ಹಾಕ ಮುಚ್ಚಿ ಚೆನ್ನಾಗಿದೆ ಕ್ವಾಲಿಟಿ. ಏನು ಬ್ರೇಕು ಏನಾಗಿ ಜಾರು ದೊಡ್ಡದಾಗಿದೆಲ್ಲ ಯೂಸ್ ಜಾರು. 6 ಬ್ಲೇಡ್ 6 ಇರೋಂಥ ಬ್ಲೇಡು. ಮಾಡು ಅದು ಥರ ನಿನಗೆ ಬರ್ತಿಲ್ವಾ ಇರೋದೇ ಹಂಗೇನಾ ಏನು ಅರ್ಥ ಆಗ್ತಿಲ್ವಲ್ಲ. ಲಾಕ್ ಆಯ್ತಲ್ಲ. ಎಸ್ ಲಾಕ್ ಆಯ್ತು. ಸ್ವಲ್ಪ ಪ್ರೆಸ್ ಮಾಡಬೇಕು ಟೈಟ್ ಒಳ್ಳೆಯದು. ಸೊ ಇದರ ನೀರು ಹಾಕೊಂಡ್ಬಿಟ್ಟಿಲ್ಲ. ನೆಕ್ಸ್ಟ್ ಇದು ಇದಕ್ಕೇನಾ ನೀರು ಶುಕಿ ಇವಾಗ ತುಂಬ ಟೈಟ್ ಆಗಿದೆ ಲಾಕಿಂಗ್ ಸಿಸ್ಟಮ್. ತುಂಬ ಚೆನ್ನಾಗಿ ಹಂಗೆ ಲಾಕ್ ಮಾಡಿ ಹಂಗೆ ಸೈಡ್ಗೆ ತುಂಬ ಡಿಫ್ರೆಂಟ್ ಆಗಿದೆ ಇದು. ಹಿಂಗೆ ಮಾಡಿಬಿಟ್ಟು ಓಪನ್ ಮಾಡಿ ಇಂಥ ಇದೆ ಡಿಸ್ಟೆನ್ಸ್ ಬ್ಲೇಡ್ ಡಿಸ್ಟೆನ್ಸ್ ಚೆನ್ನಾಗಿದೆ. ಕೆಳಗಡೆ ತನಕ ಇದೆ. ಎಲ್ಲ ಸರಿ ಕ್ಲೀನಾಗಿ ನುಡಿಯುತ್ತೆ. ಏನು ಸಿಕ್ಕಾಕೊಳ್ಳೋದಿಲ್ಲ. ಎಷ್ಟೇ ಕಮ್ಮಿ ಕ್ವಾಂಟಿಟಿ ಬೇಕಂದ್ರೆ ಮಾಡ್ತಾರೆ. ಚಟ್ನಿ ಜಾರ್ ಇದು ಪೌಡ್ರ್ ಮಾಡ್ಕೊಳ್ಳೋದು ಅಂಥದ್ದು. ನೆಕ್ಸ್ಟ್ ಬಂದು ಇದು ಮೀಡಿಯಮ್ ಜಾರ್. ಇದು ಮೀಡಿಯಮ್ ಸೈಜ್ ಟೋಟಲ್ 4 ಜಾರ್. ಬಿಡ್ಬಿಡ್ಬಿಡ ಒಳ್ಳೆ ಕ್ವಾಲಿಟಿ. ಮಸಾಲೆ ಎಲ್ಲ ರುಬ್ಕೊಳ್ಳೋಕ್ಕಾಗುತ್ತೆ. ತುಂಬ ಚೆನ್ನಾಗಿದೆ. ಹಿಂಗಿದೆ. ಇದು ಮಿಡಲ್ ಸೈಜು 2 ಬ್ಲೇಡ್ ಇದೆ ಮಧ್ಯದಿದು. ಹಾಂ ಇದಕ್ಕೆ ದೊಡ್ಡದಕ್ಕೆ 6 ಬ್ಲೇಡ್ ಬರುತ್ತೆ. ನೋಡಿ 6 ಬ್ಲೇಡ್ ಕಾಣಿಸುತ್ತೆ. ಇದು ಈ ಥರ ಇದನ್ನು ಸೇಮ್ ಹಾಕ್ಬಿಟ್ಟು ಪ್ರೆಸ್ ಮಾಡಿ ಆಮೇಲೆ ತಿರ್ಗಿಸ್ಬೇಕು. ಲಾಕ್ ಆಗುತ್ತೆ. ಪ್ರೆಸ್ ಮಾಡಿ ಪರ್ಫೆಕ್ಟಾಗಿ ಲಾಕ್. ಈ ಕುಕ್ಕರ್ದು ಲಾಕ್ ಆಗುತ್ತೆ ನೋಡಿ. ಗ್ಯಾಸ್ಕೆಟ್ ಹಾಕ್ಬಿಟ್ಟು ಲಾಕ್ ಮಾಡ್ತಿಲ್ಲ ಆ ಥರ ಇದೆಲ್ಲ ಸಿಸ್ಟಮ್ ಇದು. ತುಂಬ ಚೆನ್ನಾಗಿದೆ. ಹ್ಯಾವೆಲ್ಸ್ 750 ವೋಲ್ಟ್ದು ಮಿಕ್ಸರ್ ಗ್ರೈಂಡರ್. ಇದ್ರ ಜೊತೆಗೆ 4 ಜಾರ್ ಬರುತ್ತೆ. ಮೊದಲನೇದು ಇದು ಚಟ್ನಿ ಜಾರು. ಎರಡನೇದು ಇದು. ಮೂರನೇದು ಇದು. ನಾಲ್ಕನೇದು ಜ್ಯೂಸ್ ಹಚ್ಚ. ಸೊ ಟೋಟಲ್ ಈ ಥರ ಇದೆ.